ಏನು ಅಂತಂದ್ರೆ, ಶುಭಸೈನವರ ತಂದೆಯವರು ಮಹಾದೇವಯ್ಯನವರು, ಅವರ ತಾಯಿ ಸಂಗಮ್ಮ. ಇವರು ವ್ಯಾಪಾರಸ್ಥರು. ಮಠದ ಸಮೀಪದ ಇಲ್ಲೇನೆ ಅವರ ಮನೆ ಇದ್ದದ್ದು. ಹೀಗಾಗಿ ಮಠದೊಡನೆ ಬಹಳ ವಿಶೇಷವಾದಂಥ ಒಂದು ಸಂಪರ್ಕವನ್ನು ಹೊಂದಿದಂಥವರು. ಹಾಗೆ ಮಠಕ್ಕೆ ಪ್ರತಿ ದಿವಸ ಅವರು ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಶಿವಪೂಜೆ ಮಾಡಿಕೊಂಡು ಮಠಕ್ಕೆ ಬಂದು ಕರ್ತೃಗದ್ದಿಗೆ ದರ್ಶನ ಮತ್ತು ಶಿವಬಸವ ಅಜ್ಜನವರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಪ್ರತಿ ದಿವಸನೂ ಕೂಡ ಮನೆಗೆ ಹೋಗಿ ಆನಂತರ ವ್ಯಾಪಾರ ಮಾಡುವ ಪದ್ಧತಿಯನ್ನು ಮಹಾದೇವಯ್ಯನವರು ಇಟ್ಕೊಂಡಿದ್ರು. ಒಂದು ಸಾರಿ ಆ ಮಹಾದೇವಯ್ಯನವರಿಗೆ ತುಂಬ ಜ್ವರ ಬರ್ತದೆ. ಅವಾಗ ವೈದ್ಯರನ್ನ ಭೇಟಿ ಮಾಡ್ತಾರೆ. ಆ ಕಾಲದಲ್ಲಿ ಶಿವಬಸವ ಅಜ್ಜವರ ಕಾಲದಲ್ಲಿ ಇಡೀ ಹಾವೇರಿಗೆ ಇದ್ದಂಥ ದವಾಖಾನೆಗಳು ಕೇವಲ 2. ವೈದ್ಯರು ಇದ್ದವರು ಆ ದವಾಖಾನೆಯಲ್ಲಿದ್ದಂಥ 2 ವೈದ್ಯರು, 2 ದವಾಖಾನೆಗೆ 2 ಡಾಕ್ಟರ್ಗಳು ಇದ್ದಿದ್ದು, 2 ಡಾಕ್ಟರ್ಸ್. ಹಾಗಾಗಿ ಅವ್ರ ಹತ್ರ ತೋರಿಸ್ಲಿಕ್ಕೆ ಮಹಾದೇವಯ್ಯ ಹೋಗ್ತಾರೆ. ಹೋಗಿದಾಗ ಡಾಕ್ಟರ್ ಹೇಳ್ತಾರೆ, ನೋಡಪ್ಪ, ನಿನಗೆ ತುಂಬ ಚಳಿ ಜ್ವರ ಇದೆ, ನೀನು 1 ವಾರ ಸ್ನಾನ ಮಾಡಬಾರ್ದು. ಬಿಸಿ ನೀರ ಸ್ನಾನ ಇರ್ಬೋದು, ತಣ್ಣೀರು ಸ್ನಾನ ಇರ್ಬೋದು, ಅದನ್ನು ಮಾಡಬಾರ್ದು. ಮತ್ತು ಪಥ್ಯ ಆಹಾರವನ್ನು ಊಟ ಮಾಡಿ ನೀನು ಇರಬೇಕು ಆರಾಮಾಗೋವರೆಗೂ ಅಂತ ಡಾಕ್ಟ್ರು ಹೇಳಿ ಕಳಿಸ್ತಾರೆ. ಸರಿ, ಮಹಾದೇವಯ್ಯ ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ಅವ್ರಿಗೆ ಪ್ರತಿ ದಿವಸ ಇದ್ದದ್ದು ರೂಢಿ ಏನು ಅಂದರೆ, ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ ಮೇಲೇ ಊಟ ಮಾಡೋ ಪದ್ಧತಿ. ಮತ್ತು ಅವಾಗ ಅವರು ಡಾಕ್ಟ್ರು ಹೇಳಿದ ಮೇಲೆ ಅವತ್ತಿನಿಂದ ಮಠಕ್ಕೆ ಬರ್ತಾರೆ ಖರೆ, ಆದರೆ ಸ್ನಾನ ಮಾಡಲಾರ್ದೆ ಅಜ್ಜಾರಿಗೆ ಹೋಗಿ ನಮಸ್ಕಾರ ಮಾಡೋದು ಹೇಗೆ, ಭಾಳ ಸೂಕ್ಷ್ಮವಾದಂಥ ವಿಚಾರ ಮಾಡ್ತಾರೆ ಅವರು. ಅದಕ್ಕೆ ಅಜ್ಜಾರ ಹತ್ರ ನಾನು ಹೋಗಬಾರ್ದು, ದೂರದಿಂದಲೇ ಗದ್ದಿಗೆ ದರ್ಶನ ಮಾಡಿ ಹೋಗಬೇಕು ಅಂತಿಕೊಂಡು ಹೇಳಿ ಅವರು ಸ್ನಾನ ಮಾಡಲಾರ್ದನೆ ಅಲ್ಲಿ ಮಠಕ್ಕೆ ಬರ್ತಾರೆ. ದೂರದಿಂದ ಗದ್ದಿಗೆ ನಮಸ್ಕಾರ ಮಾಡ್ತಾರೆ. ಶಿವಬಸವ ಅಜ್ಜಾರ ಭೇಟಿನೇ ಮಾಡಲ್ಲ ಅವರು. 1 ವಾರ ಕಳೀತದೆ. ಶಿವಬಸವ ಅಜ್ಜವರು ವಿಚಾರ ಮಾಡಿದರು, ಮಹಾದೇವಯ್ಯ ದಿವಸ ಬರ್ತಿದ್ದ, ನಮಗೆ ನಮಸ್ಕಾರ ಮಾಡಿ ಹೋಗ್ತಿದ್ದ, ದರ್ಶನ ಮಾಡ್ತಿದ್ದ, ಯಾಕೋ ಬರಲಿಲ್ವಲ್ಲ ಅಂತೇಳಿ 6-7 ದಿವಸ ಆದ ನಂತರ ಅಜ್ಜವರು ಹೊರಗೆ ಕೂತ್ಕೊಂಡಿದ್ರು. ಅವಾಗ ಮಹಾದೇವಯ್ಯ ಭಾಳ ದೂರದಿಂದ ನಿಂತು ಅಲ್ಲೇ ನಮಸ್ಕಾರ ಮಾಡಿ ಮತ್ತೆ ಮನೆಗೆ ಹೋಗೋ ತಯಾರಿ. ಅವಾಗ ಅಜ್ಜವರು ಮಹಾದೇವ ಬಾಯಿಲ್ಲಿ ಅಂತ ಕರೀತಾರೆ. ಹಂಗಂದ ತಕ್ಷಣ ಅನಿವಾರ್ಯವಾಗಿ ಅಜ್ಜರ ಹತ್ರ ಬಂದು ದೂರದಿಂದ ಅವರು ನಿಂತು ನಮಸ್ಕಾರ ಮಾಡ್ತಾರೆ. ಯಾಕೋ ಮಹಾದೇವಯ್ಯ, 1 ವಾರ ಆಯಿತು, ಇನ್ನೂ ನೀನು ಕಾಣಲಿಲ್ಲ ನಮಗೆ. ಪ್ರತಿ ದಿವಸ ಬಂದು ನಮಗೆ ನಮಸ್ಕಾರ ಮಾಡಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ದೆಲ್ಲಪ್ಪ, ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಆ ಮಹಾದೇವಯ್ಯ ಹೇಳ್ತಾರೆ, ಅಜ್ಜರ, ನನಗೆ ಚಳಿ ಜ್ವರ ಇದೆ, ಡಾಕ್ಟ್ರು ಜಳಕ ಮಾಡಬೇಡ ಅಂತ ಹೇಳ್ಯಾರ, ಜಳಕ ಮಾಡಲಾರ್ದೆ ನಿಮ್ಮ ಹತ್ರ ಬಂದು ನಾನು ನಿಮ್ಮ ಪಾದ ಹೇಗೆ ಮುಟ್ಟಬೇಕು, ಅದಕ್ಕಾಗಿ ಬಂದಿಲ್ಲ ಅಜ್ಜಾರ. ಹೌದೇನಪ್ಪ, ಸರಿ ಆಯಿತು, ನಿನಗೆ ಚಳಿ ಜ್ವರ ಇದೆ ತಾನೆ, ಆಗಲಿ. ನಾಳೆ ನಮ್ಮದು ಇನ್ನೊಂದು ಮಠ ಇದೆಯಲ್ಲ, ಹೊಸಕೇರಿ ಮಠ. ಆ ಹೊಸಕೇರಿ ಮಠದಲ್ಲಿ ಒಂದು ಜಾತ್ರೆ ಸಮಾರಂಭ ಐತಪ್ಪ, ನಾವು ಅಲ್ಲಿಗೆ ಬರ್ತೀವಿ, ನಮ್ದು ಅಲ್ಲೇ ಶಿವಪೂಜೆ ಆಗ್ತದೆ, ಅಲ್ಲೇ ಕರುಣಪ್ರಸಾದ ಎಲ್ಲ ಕೊಡ್ತೀವಿ, ನೀನು ಅಲ್ಲಿಗೆ ಬರ್ಬೇಕು ನಾಳೆಗೆ ಅಂತ ಅಜ್ಜವರು ಆದೇಶ ಮಾಡ್ತಾರೆ ಮಹಾದೇವಯ್ಯಗೆ. ಅವಾಗ ಆಯ್ತು ಅಜ್ಜಾರ, ಬರ್ತೀನಿ. ಮಹಾದೇವಯ್ಯ ಮರುದಿವಸ ಅಜ್ಜಾರ ಅಪ್ಪಣೆಯ ಮೇರೆಗೆ ಅಲ್ಲಿಗೆ ಹೋಗ್ತಾರೆ. ಹೊಸಕೇರಿ ಮಠದ ಗವಿ ಒಳಗೆ ಅಜ್ಜಾರ ಪೂಜೆ ಕೂತಿರ್ತಾರೆ. ಪೂಜೆ ಕೂತ್ಕೊಂಡಿದ್ದಾಗ ಅಲ್ಲಿಗೆ ಮಹಾದೇವಯ್ಯಗೆ ಹೇಳ್ತಾರೆ ಅಜ್ಜಾರು, ನೋಡೋ ಮಹಾದೇವಯ್ಯ, ಇಲ್ಲಿ ಮಠದ ಮುಂದೆ ಕೆರೆ ಐತಿ, ಕೆರೆ ಇದೆಯಾ? ಕೆರೆ ಇದೆ. ಆ ಕೆರೆಗೆ ಹೋಗಿ ನೀನು ಅದರೊಳಗೆ ಈಸಾಡಿ, ಪೂರ್ತಿ ಈಸಾಡಿ, ಎಷ್ಟು ನಿನ್ನ ಮನಸ್ಸಿಗೆ ತಿಳಿತೈತೆ ಅಷ್ಟು ಈಸಾಡಬೇಕು. ತಣ್ಣೀರು, ಕೊರೆಯುವಂಥ ನೀರು,
ಅದ್ರಾಗ ಹೋಗಿ ನೀನು ಜಳಕ ಮಾಡೋದು ಅಷ್ಟೇ ಅಲ್ಲ, ಈಸಾಡ್ಬೇಕು ಅಂತ ಹೇಳ್ತಾರ ಅಜ್ಜವ್ರು. ಡಾಕ್ಟ್ರು ಜಳಕ ಮಾಡಬೇಡ ಅಂತ ಹೇಳ್ಯಾರ, ಇವ್ರ ಅಜ್ಜ ಅವರು ಈಸಾಡ್ಬೇಕು ಅಂತ ಹೇಳ್ತಾರ. ಬಹಳ ವಿಚಿತ್ರ, ಇದನ್ನ ಕೇಳಬೇಕು ನೀವು. ಆಮೇಲೆ ಮಾದೇವಯ್ಯಗೆ ಗಾಬರಿ ಆಗ್ತದೆ, ಇನ್ನೂ ಚಳಿ ಜ್ವರ ಕಡಿಮೆ ಆಗಿಲ್ಲ, ಅಜ್ಜಾರ್ ನೋಡ್ತೀಯ ಈಸಾಡು ಅಂತ ಹೇಳ್ತಾರ, ಹೆಂಗಪ್ಪ ಮಾಡೋದು ಅಂತ. ಆವಾಗ ಅವ್ರು ಹೇಳ್ತಾರೆ, ಏಯ್ ಮಾದೇವಯ್ಯ, ಮನಸ್ಸಿಗೆ ನೀನು ಅನುಮಾನ ಪಟ್ಕೋಬೇಡ, ನಿನ್ನ ಮನಸ್ಸಿಗೆ ಸಂಶಯ ತಂದ್ಕೋಬೇಡ, ನಾನು ಹೇಳ್ತೀನಿ ಆದೇಶ ನನ್ನ ಪಾಲನೆ ಮಾಡು ಅಂತಂದ್ರು ಅಜ್ಜವ್ರು, ಶುಭ ಸಜ್ಜವ್ರು. ಆಯ್ತು ಅಜ್ಜಾರ ಅಂತಂದು ಅವ್ ಹೋಗಿ ಕೆರೆ ಒಳಗೆ ಹೋಗಿ ದಾಪ್ ಅಂತ ಬಿದ್ದು ಅವ್ರಿಗೆ ಎಷ್ಟು ತಿಳಿತಿತ್ತೋ ಅಷ್ಟು ಈಸ್ ಹೊಡಿತಾರೆ. ಈಸಾಡಿ ಮಡಿ ಬಟ್ಟೆ ಉಟ್ಕೊಂಡು ಅಜ್ಜರ ಹತ್ರ ಒಳಗ್ ಬರ್ತಾರೆ. ಗವಿ ಒಳಗ್ ಬಂದು ನಮಸ್ಕಾರ, ಎಲ್ಲ ಜಳಕ ಮಾಡಿ ಬಂದ್ಯಾ? ಹೌದು. ಈಸಾಡಿ ಬಂದ್ಯಾ? ಹೌದ್ರಿ. ನನ್ನ ಮುಂದೆ ಕುತ್ಕೋಬೇಕು ನೀನು. ಆಮೇಲೆ ಅವನಿಗೆ ಕರುಣ ಪ್ರಸಾದ ಕೊಟ್ಟು ಅಜ್ಜವ್ರು ಏನ್ ಮಾಡ್ತಾರೆ ಗೊತ್ತಾ? ಸಾಮಾನ್ಯ ಜಾತ್ರೆಗೆ ಏನ್ ಮಾಡಿಸಿರ್ತಾರ್ರಿ? ಹುಗ್ಗಿ ಮಾಡಿಸಿರ್ತಾರೆ, ಪಲ್ಯ ಯಾವ್ದು ಮಾಡಿಸಿರ್ತಾರೆ ಜಾತ್ರೆಗೆ? ಮುಳುಗಾಯಿ ಪಲ್ಯ, ಬದ್ನಿಕಾಯಿ ಪಲ್ಯ. ಅಜ್ಜಾರು ಏನ್ ಮಾಡಿಸಿದ್ರು ಗೊತ್ತಾ? ಅವನಿಗೆ ಯಾವನಿಗಾರ ಜ್ವರ ಬಂದವನಿಗೆ ಬದ್ನಿಕಾಯಿ ಪಲ್ಯ ಕೊಡ್ತಾರ. ಅಜ್ಜಾರು ತಾಟ್ನಾಗ ಇಷ್ಟು ಬದ್ನಿಕಾಯಿ ಪಲ್ಯ ನೀಡಿಸ್ತಾರ ಅವನಿಗೆ. ಆಮೇಲೆ ಗೋಧಿ ಹುಗ್ಗಿ ನೀಡಿಸ್ತಾರ, ಮತ್ತೆ ಕೋಸಂಬರಿ ಅಂತ ಮಾಡಿ ಅದನ್ನ ನೀಡಿಸ್ತಾರ, ಉಪ್ಪಿನಕಾಯಿ ನೀಡಿಸ್ತಾರ. ಇಂಥದ್ದು ಎಲ್ಲದು ಕರೆದದ್ದು ಏನಿರ್ತದ, ಮೆಣಸಿನ್ಕಾಯಿ, ಅವು ಎಲ್ಲ ನೀಡಿಸ್ತಾರ. ನೀಡಿಸಿ ಅವ್ರ ಮುಂದೆ ಕುಂದಿರ್ಸ್ಕೊಂಡು ಇವತ್ತಿದೆಲ್ಲದನ್ನು ಸರಿಯಾಗಿ ಹೊಟ್ಟೆ ತುಂಬ ಉಣ್ಣು ಅಂತ ಹೇಳಿದ್ರು ಅವ್ರು. ಡಾಕ್ಟ್ರ್ ಹೇಳ್ಯಾರ ಜಳಕ ಮಾಡಬೇಡ, ಡಾಕ್ಟ್ರ್ ಹೇಳ್ಯಾರ ಇಂಥದ್ದೇನು ಕರೆದದ್ದು ಪರದದ್ದು ತಿನ್ನಬೇಡ, ಅನ್ನ ಹಾಲು ಉಣ್ಣು ಅಂತ ಹೇಳಿ ಕಳಿಸ್ಯಾರ. ಅಜ್ಜಾರ್ ನೋಡ್ತೀಯ ಬದ್ನಿಕಾಯಿ ಪಲ್ಯ, ಹುಗ್ಗಿ, ಶಾಂಡ್ಗಿ, ಕರೆದ ಮೆಣಸಿನಕಾಯಿ, ಉಪ್ಪಿನಕಾಯಿ ಎಲ್ಲ ತಾಟಿನ ತುಂಬ ನೀಡಿಸಿ ಉಣ್ಣು ಅಂತ ಹೇಳಿದ್ರು ಅವ್ರ ಮುಂದೆ ಕುಂಡ್ರಿಸ್ಕೊಂಡು. ಅವನಿಗೆ ನಾಲಿಗೆ ಒಂದು ವಾರದಿಂದ ತಲೆ ಕೆಟ್ಟಂಗಾಗಿತ್ತು. ಅಜ್ಜಾರ್ ಹೇಳದೆ ಸರಿ, ಅಜ್ಜಾರ್ ಬರಬರಿ ಆಯ್ತು ಅಜ್ಜಾರ್ ಉಣ್ತೀನಿ ಅಂತ ಎಲ್ಲ ಹೊಡೆದು ಬಿಟ್ರು ಅವ್ರು. ಒಂದು ತಾಟಿನ ತುಂಬ ಮತ್ತೆ ನೀಡಿಸ್ಕೊಂಡು ಹೊಟ್ಟೆ ತುಂಬ ಉಣ್ಬೇಕು ಅಂತ ಹೇಳಿದ್ರು. ಅಜ್ಜಾರ ಹೊಟ್ಟೆ ತುಂಬ ಊಟ ಮಾಡೀನಿ, ನೀನು ಮನೆಗೆ ಹೋಗೋದ್ರಾಗ ಜ್ವರ ಇರೋದಲ್ಲ, ಹೋಗು ಅಂತ ಹೇಳಿದ್ರು ಅವರು. ಶುಭ ಸಜ್ಜಾರ್ ಹೇಳಿದ್ದಿದ್ದು. ಅವ ಮನೆಗೆ ಹೋಗೋದ್ರೊಳಗೆ ಜ್ವರನ ಹೋದು. ಖರೆ ನಡೆದಂತ ಘಟನೆ ಇದು. ಮಹಾತ್ಮರ ಹಸ್ತ ಇದೆ ನೋಡ್ರಿ. ನಿಮಗೆ ಹೇಳ್ತೀನಿ, ಇದು ಒಂದು ಆಧ್ಯಾತ್ಮ ಅನ್ನುವಂಥದ್ದು, ಅದರದ್ದೊಂದು ಲೋಕನೇ ಬ್ಯಾರೆ ಐತಿ. ಅದರಲ್ಲಿ ಯಾರು ಮುಂದುವರೆದು ಸಿದ್ಧಿ ಪಡೆದಿರ್ತಾರಲ್ಲ ಅವರು ಮಾತು ಹುಸಿ ಹೋಗಲ್ಲ. ಅವರ ಹಸ್ತ ಬಹಳ ಪವಿತ್ರ ಆಗಿರ್ತದೆ. ಅವರ ಹಸ್ತ ಮುಟ್ಟಿ ಅದನ್ನೇನು ಕೊಟ್ಟಿರ್ತಾರಲ್ಲ ಅದನ್ನು ಊಟ ಮಾಡಿದ್ರೆ ಎಷ್ಟೋ ರೋಗಗಳನ್ನ ಕಳ್ಕೊಂಡಂಥದ್ದು ನಮ್ಮ ನಾಡಿನ ಇತಿಹಾಸದಲ್ಲಿ ಮಠಗಳ ಪರಂಪರೆಯಲ್ಲಿ ನಡೆದಿದೆ ಸ್ವಾಮಿ. ನಮಸ್ಕಾರ ರೀ ನಮ್ಮವರಿಗೆ. ದಯವಿಟ್ಟು ಈ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತಪ್ಪದೇ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.